ಹಾಯ್ ಫ್ರೆಂಡ್ಸ್, ಇವತ್ತು 38 ಸೈಜ್ ಬ್ಲೌಸ್ ಕಟ್ಟಿಂಗ್ ಹೇಳ್ಕೊಡ್ತಾ ಇದ್ದೀನಿ 4 ಟಕ್ಸಲ್ಲಿ. ಇದು ನೋಡ್ತಿರ್ಬೋದು, ಈ ಸೀರೆ ಬ್ಲೌಸ್. ಇದು ಬ್ಲೌಸ್ ಪೀಸ್ ಒಂದು ಸ್ವಲ್ಪ ಕ್ರಾಸ್ ಆಗಿದೆ. ಅದು ಯಾವ ರೀತಿ ಕಟ್ಟಿಂಗ್ ಮಾಡಬೇಕು ಅಂತ ಅಂದ್ಬಿಟ್ಟು ಹೇಳ್ಕೊಡ್ತೀನಿ. ಸ್ವಲ್ಪ ಸ್ಮಾಲ್ ಸೈಜ್ ಇದೆ. ಫಸ್ಟ್ ನಾನಿಲ್ಲಿ ಲೈನಿಂಗ್ ತೊಗೊಂಡಿದ್ದೀನಿ. ಲೈನಿಂಗ್ ನಾನಿಲ್ಲಿ 1 ಮೀಟ್ರ್ ತೊಗೊಂಡಿದ್ದೀನಿ. ಫಸ್ಟ್ ಲೆಂತು ನಾನಿಲ್ಲಿ 15 ಇಂಚ್ 15ವರೆ ತೊಗೋತಾ ಇದ್ದೀನಿ. 14ವರೆ ಕಂಪ್ಲೀಟ್ ಆಗಬೇಕು. ಅದಕ್ಕೋಸ್ಕರ ಶೋಲ್ಡರ್ 5.5 ಮತ್ತು ಆರ್ಮೂಲಿಲ್ಲಿ ನಾನಿಲ್ಲಿ 6 ಇಂಚ್ ತೊಗೋತಾ ಇದ್ದೀನಿ. ಯಾಕೆಂದರೆ ಅರ್ಧ ಇಂಚು ಶೋಲ್ಡರ್ ಹತ್ರ ಸ್ಟಿಚ್ಚಿಂಗಿಗೆ ಹೊಲಿಬೇಕು. ಅದಕ್ಕೋಸ್ಕರ ಈ ಥರ ನೀವು ಮಾರ್ಕಿಂಗ್ ಮಾಡ್ಕೋಬೇಕು. ಫುಲ್ ಮೆಜರ್ಮೆಂಟ್ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹೋಗಿ ಅಲ್ಲಿ ಸಿಗುತ್ತೆ. ಎದೆ ಸುತ್ತಳತೆ 38, 4ನೇ ಭಾಗ 9ವರೆ ಬರುತ್ತೆ, ಪ್ಲಸ್ 1.5 ಇಂಚು ಅಂದರೆ 1.5 ಇಂಚು ಎಕ್ಸ್ಟ್ರಾ ಮಾರ್ಜಿನು. ಇಲ್ಲಿ ನಾನಿಲ್ಲಿ ಓನ್ಲಿ 1 ಇಂಚ್ ತೊಗೋತಾ ಇದ್ದೀನಿ. ಓಕೆನಾ? ಅದು ಯಾಕೆ ಅಂತ ಅಂದ್ಬಿಟ್ಟು ನಾನು ನಿಮ್ಗೆ ಹೇಳ್ತೀನಿ ಕೇಳಿ. ಎಲ್ರಿಗೂ ಸೇಮ್ ಇದೇ ರೀತಿ ತೊಗೊಳಕ್ಕೆ ಹೋಗಬೇಡಿ. ನಾನು ಜಾಸ್ತಿ ಇದೆ ಬ್ಲೌಸ್ದು, ಅದಕ್ಕೋಸ್ಕರ 1 ಇಂಚ್ ತೊಗೋತಾ ಇದ್ದೀನಿ. ಡೀಪು ಕಡಿಮೆ ಇತ್ತು ಅಂದರೆ 1.5 ಇಂಚು ಅಥವಾ 1.2 ಇಂಚು ನೀವು ತೊಗೋಬೇಕಾಗುತ್ತೆ. ನೆನ್ಪಿಟ್ಕೊಳ್ಳಿ. ಸೊಂಟದ ಸುತ್ತಳತೆ 32 ಇದೆ. 4ನೇ ಭಾಗ 8, 1 ಇಂಚು ಟಕ್ಸು, 1.5 ಇಂಚು ಎಕ್ಸ್ಟ್ರಾ ಮಾರ್ಜಿನ್. ಈ ಥರ ತೊಗೊಂಡು ಲೈನ ಡ್ರಾ ಮಾಡ್ಕೋಬೇಕು. ನೆಕ್ಸ್ಟ್ ಇಲ್ಲಿ ನಾನಿಲ್ಲಿ ಫಸ್ಟು ಕಟ್ಟಿಂಗ್ ಮಾಡ್ಕೋತೀನಿ. ಕಟ್ಟಿಂಗ್ ಮಾಡಿಕೊಂಡು ಅದಾದಮೇಲೆ ನೆಕ್ಗೆ ನಾನು ಯಾವ ರೀತಿ ಡೀಪು ಅಂತ ಅಂದ್ಬಿಟ್ಟು ಹೇಳ್ತೀನಿ. ನಾನಿಲ್ಲಿ 3 ಇಂಚು ನಾನು ಶೋಲ್ಡರ್ ಪಟ್ಟಿ ತೊಗೊಂಡಿದ್ದೀನಿ. ಇಲ್ಲಿಂದ ಇಲ್ಲಿಗೆ ನಾನು ಡೀಪು ನಾನಿಲ್ಲಿ 3.5 ಇಂಚು ನಂಗೆ ಓನ್ಲಿ ಪಟ್ಟಿ ಮಾತ್ರ ಬೇಕು. ಅದಕ್ಕೋಸ್ಕರ ಈ ಥರ ತೊಗೊಂಡಿದ್ದೀನಿ. ಇಲ್ಲಿಂದ ಇಲ್ಲಿಗೆ 3 ಇಂಚ್ ತೊಗೊಳ್ಳಿ. ಒಂದು ಬಾಕ್ಸ್ ಮಾಡ್ಕೊಬಿಟ್ಟು ಇಲ್ಲಿ ಈ ಥರ ಒಂದು ಶೇಪ್ ಕೊಡಿ. ನಿಮ್ಗೆ ಯಾವ ಶೇಪ್ ಬೇಕೋ ಅದು ಕೊಡ್ಬೋದು ನೀವು, ಡೋಂಟ್ ವರಿ. ಓಕೆನಾ? ಇವಾಗ ನಾನು ಇಲ್ಲಿ ಕಟ್ಟಿಂಗ್ ಮಾಡೋದ ಇದನ್ನು. ಇಲ್ಲಿ ಟಕ್ಸ್ ಪಾಯಿಂಟು 4.5, ಮೇಲ್ಗಡೆಗೆ 4, ಆ ಕಡೆ ಈ ಕಡೆ ಸೈಡು ಅರ್ಧ ಇಂಚು. ಇವಾಗ ಇಲ್ಲಿ ನನ್ನ ಕಡೆ ಸೈಡು ಓಪನ್ ಇದೆ, ಆ ಕಡೆ ಸೈಡು ಕ್ಲೋಸ್ ಇದೆ. ಈ ಥರ ತೊಗೊಂಡು ಬ್ಯಾಕ್ ಪಾರ್ಟಲ್ಲಿ ಎಕ್ಸಾಕ್ಟ್ಲಿ ಯಾವ ಥರ ನೀವು ಮಾರ್ಕಿಂಗ್ ಮಾಡಿದ್ದೀರಾ ಅದೇ ರೀತಿ ನೀವು ಮಾರ್ಕಿಂಗ್ ಮಾಡ್ಕೋಬೇಕು. ಎಲ್ಲೂ ಕೂಡ ಎಕ್ಸ್ಟ್ರಾ ಮಾರ್ಜಿನ್ ತೊಗೊಳಕ್ಕೆ ಹೋಗಬಾರ್ದು. ಕಂಪ್ಲೀಟ್ ಆಯಿತು. ಫಸ್ಟ್ ಆರ್ಮಲ್ ಹತ್ರ ಅರ್ಧ ಇಂಚು ಡೌನ್ ಮಾಡಿ, ಜಾಸ್ತಿ ಡೌನ್ ಮಾಡೋಕ್ಕೆ ಹೋಗಬೇಡಿ, ಅರ್ಧ ಇಂಚು. ಅದಾದಮೇಲೆ ನಿಮ್ಮ ಮುಂದಿನ ಕುತ್ತಿಗೆ ಆಕಾರ ಫ್ರಂಟ್ ನೆಕ್ ಎಷ್ಟಿದೆಯೋ ಅಷ್ಟು ನೀವಿಲ್ಲಿ 3 ಇಂಚ್ ತೊಗೋತಾ ಇದ್ದೀನಿ. ಡೀಪು ನಿಮಗೆ 6.5, 7, 7.5 ಎಷ್ಟು ಬೇಕೋ ಅಷ್ಟು ತೊಗೊಂಡು ಈ ಥರ ಬಾಕ್ಸ್ ಮಾಡಿಕೊಂಡು ಈ ಥರ ಲೈನ ಡ್ರಾ ಮಾಡ್ಕೊಳ್ಳಿ. ಟಕ್ಸ್ ಪಾಯಿಂಟ್ ನಾನಿಲ್ಲಿ 10.5 ತೊಗೋತಾ ಇದ್ದೀನಿ, ಪ್ಲಸ್ 3 ಇಂಚು ಪ್ಲಸ್ 3 ಇಂಚು. ಟೋಟಲಾಗಿ ನಾನಿಲ್ಲಿ 6 ಇಂಚು ಪ್ಲಸ್ ಮಾಡ್ಕೋತಾ ಇದ್ದೀನಿ. ಲಾಸ್ಟ್ ಲೈನ್ ಉಂಟಲ್ಲ, ಇಲ್ಲಿ ಈ ಥರ ಲೈನ ಡ್ರಾ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಸೆಕೆಂಡ್ ಲೈನು 1, 2, 3 ಡಾಟ್ ಆಗಿತ್ತು. ಸೆಕೆಂಡ್ ಡಾಟ್ ಉಂಟಲ್ಲ, ಅಲ್ಲಿಗೂ ಕೂಡ ಈ ಥರ ಲೈನ ಡ್ರಾ ಮಾಡಿಕೊಂಡೆ. ಅದಾದಮೇಲೆ ಇಲ್ಲಿಂದ ಟಕ್ಸ್ ಪಾಯಿಂಟ್ ಉಂಟಲ್ಲ, ಇಲ್ಲಿಂದ ಇಲ್ಲಿಗೆ ನೋಡಿ ಕರೆಕ್ಟಾಗಿ 4 ಇಂಚೆ ಬಂದಿದೆ. 4 ಇಂಚೆ ತೊಗೋಬೇಕು, ಕಡಿಮೆ ಜಾಸ್ತಿ ತೊಗೊಳಕ್ಕೆ ಹೋಗಬಾರ್ದು. ಈ ಥರ ಲೈನ್ ಡ್ರಾ ಮಾಡ್ಕೊಳ್ಳಿ. ಕೆಳಗಡೆ 2ನೇ ಲೈನ್ಗೆ ಆ ಕಡೆ ಈ ಕಡೆ ಸೈಡು 1 ಇಂಚ್ ತೊಗೊಂಡು ಈ ಥರ ಟಕ್ಸ್ ಫ್ರಂಟ್ ಫಸ್ಟ್ ಟಕ್ಸ್ ನೀವು ಈ ಥರ ಮಾರ್ಕಿಂಗ್ ಮಾಡ್ಕೋಬೇಕು. ಇಲ್ಲಿ ಯೋಗ್ ಶೇಪ್ ಅಂದರೆ ಯೋಗ್ ಪಟ್ಟಿ ಶೇಪ್ ಉಂಟಲ್ಲ, ಈ ಥರ 1 ಇಂಚು ಮೇಲ್ಗಡೆ ಸೈಡ್ಗೆ ಶೇಪ್ ಕೊಡಿ. ಮತ್ತು 32 ಸೈಜು ನಂದು ಸೊಂಟದ ಸುತ್ತಳತೆ ಅಂತ ಹೇಳಿದೆ. ಅದರ 4ನೇ ಭಾಗ 8 ಇಂಚು. 8 ಇಂಚನ್ನ ನೀವು ಈ ಥರ ಈ ಟಕ್ಸ್ ಉಂಟಲ್ಲ, ಈ ಲಾಸ್ಟ್ ಟಕ್ಸ್ ಪಾಯಿಂಟ್ ಉಂಟಲ್ಲ, ಇಲ್ಲಿಂದ ಹಿಡಿದು ಇಲ್ಲಿಗೆ ನೀವು ಕೊಡಬೇಕು. ಸೊಂಟದ ಸುತ್ತಳತೆ 4ನೇ ಭಾಗ. ಈ ಥರ ನೀವು ಮಾರ್ಕಿಂಗ್ ಮಾಡ್ಕೋಬೇಕು. ಓಕೆ, ಅಫ್ಕೋರ್ಸ್ ನಿಮ್ಗೆ ಅರ್ಥ ಆಗಿದೆ ಅಂದ್ಕೋತೀನಿ. ಮತ್ತು ಇಲ್ಲಿಂದ ಇಲ್ಲಿಗೆ ಅರ್ಧ ಮಧ್ಯದಲ್ಲಿ ನೀವು ಮಾರ್ಕಿಂಗ್ ಮಾಡಿಕೊಂಡು 2 ಇಂಚ್ಗೆ ಇಲ್ಲಿಗೆ ಮಾರ್ಕಿಂಗ್ ಮಾಡ್ಕೊಳ್ಳಿ. ಮತ್ತು ಈ ಪಾಯಿಂಟಿಂದ ಇಲ್ಲಿಗೆ 2 ಇಂಚು. ಫಸ್ಟು ಇದನ್ನು ಸ್ಕೇಲಿಂದ ಲೈನ್ ಈ ಡಾಟನ್ನು ನೀವು ಕರೆಕ್ಟಾಗಿ ನೇರ ಇರಬೇಕು. ಈ ಥರ ಮಾಡಿಕೊಂಡು ಕೆಳಗಡೆಗೆ 1 ಇಂಚು ಈ ಪಾಯಿಂಟ್ನ ಇಲ್ಲಿಗೆ ಸೇರಿಸಿ ಇವಾಗ. ಓಕೆ, ನೆಕ್ಸ್ಟು ಈ ಪಾಯಿಂಟ್ ಮಧ್ಯದಲ್ಲಿ ಈ ಟಕ್ಸ್ ಪಾಯಿಂಟ್ ಉಂಟಲ್ಲ, ಇಲ್ಲಿಂದ ಇಲ್ಲಿಗೆ 2.5 ಅಥವಾ 3 ಇಂಚು. ಹೈಟ್ ಪ್ರಕಾರ ಕೆಲವರಿಗೆ 2.5 ಇಂಚು ಬರುತ್ತೆ, ಕೆಲವರಿಗೆ 3 ಇಂಚು ಬರುತ್ತೆ. ಅದಿದ್ರೂ ಕೂಡ ಏನು ಎಲ್ಲ ಮಿಡಲ್ ಆಗಿರ್ಬೇಕು. ಅಂದರೆ 2 ಇಂಚು ನನಗೆ ಬಂದಿದೆ. ಹೈಟ್ ಕಡಿಮೆ ಇರೋರಿಗೆ 2.5 ಕೂಡ ಬರ್ಬೋದು, ಇಲ್ಲ ಅಂತ ಅಂದರೆ 1.5 ಕೂಡ ಬರ್ಬೋದು. ನೋ ಪ್ರಾಬ್ಲಮ್, ಹೈಟ್ ಮೇಲೆ ಡಿಪೆಂಡ್ ಅದು. ಈ ಥರ ಮಾಡಿಕೊಂಡು ನೋಡಿ, ಇಲ್ಲಿಂದ ಇಲ್ಲಿಗೆ ಯೋಗ್ ಪಟ್ಟಿನೂ ರೆಡಿ ಆಯಿತು, ಫ್ರಂಟ್ ಪಾರ್ಟು ಕೂಡ ರೆಡಿ ಆಯಿತು. ಓಕೆ, ಇಲ್ಲಿ ಹುಕ್ ಪಟ್ಟಿ ಕಾಚುಪಟ್ಟಿನ ಸ್ಟಿಚ್ಚಿಂಗ್ ಮಾಡೋದಕ್ಕೆ ನಾವಿಲ್ಲಿ 1/4 ಇಂಚು ಎಕ್ಸ್ಟ್ರಾ ನಾವಿಲ್ಲಿ ಈ ಥರ ಲೈನ ಡ್ರಾ ಮಾಡ್ಕೊಳ್ಳಿ. ಅಂದರೆ ಒಂದು 1/4 ಇಂಚು ಎಕ್ಸ್ಟ್ರಾ ತೊಗೋಬೇಕು, ಜಾಸ್ತಿ ತೊಗೊಳಕ್ಕೆ ಹೋಗಬಾರ್ದು. ಇಲ್ಲಿಂದ ಇಲ್ಲಿಗೆ ಒಂದು ಅರ್ಧ ಇಂಚು ಮಾತ್ರ ಎಕ್ಸ್ಟ್ರಾ ತೊಗೊಳ್ಳಿ. ಟಕ್ಸ್ ಪಾಯಿಂಟು ನಾವು ಎಕ್ಸ್ಟ್ರಾದನ್ನ ತೊಗೋಬೇಕು ಅಂತ ಅಂದರೆ ನೋಡಿ, ಎಕ್ಸ್ಟ್ರಾ ಇಲ್ಲಿ ಬಂದಿದೆಯಲ್ವ 2 ಇಂಚು, ಅದನ್ನು ನಾವಿಲ್ಲಿ ಟಕ್ಸ್ ಆದಮೇಲೆ ಅದು ಹೊರಟೋಗ್ಬಿಡುತ್ತೆ. ಕಡಿಮೆ ಆಗಬಾರ್ದು ಬಟ್ಟೆ ಅಂತ ಎಕ್ಸ್ಟ್ರಾ ಫ್ಯಾಬ್ರಿಕ್ ನಾವು ತೊಗೋತೀವಿ. ಓಕೆ,
ಕಟ್ಟಿಂಗ್ ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಫ್ರೆಂಡ್ಸ್, ಇದರಲ್ಲಿ ಏನಾದರೂ ಡೌಟ್ ಇತ್ತು ಅಂದರೆ ಖಂಡಿತ ನನಗೆ ಕಮೆಂಟಲ್ಲಿ ತಿಳಿಸಿ. ನಿಮಗೆ ಎಲ್ಲಿ ಯಾವ ಭಾಗದಲ್ಲಿ ನಿಮಗೆ ಡೌಟ್ ಬಂದಿದೆ ಅಂತ ಅಂದ್ಬಿಟ್ಟು ಖಂಡಿತ ನಾನು ಮತ್ತೊಂದು ವೀಡಿಯೋನು ಕೂಡ ಬೇಕಂದರೆ ಅಪ್ಲೋಡ್ ಮಾಡ್ತೀನಿ. ನಿಮಗೆ ಯಾವ್ಯಾವ ಸೈಜ್ ಬೇಕು ನಿಮ್ಮ ಕಟ್ಟಿಂಗು ಅದನ್ನು ಕೂಡ ನನಗೆ ಹೇಳಿ, ಈ ಸೈಜ್ ಕಟ್ಟಿಂಗ್ ಹೇಳ್ಕೊಡಿ ಅಂತ ಅಂದ್ಬಿಟ್ಟು ಆ ಸೈಜ್ ನಾನು ಅಪ್ಲೋಡ್ ಮಾಡ್ತೀನಿ. ಓಕೆನಾ? ಇಲ್ಲೂ ಕೂಡ ನಾನು ಎಕ್ಸ್ಟ್ರಾ ಫ್ಯಾಬ್ರಿಕ್ ಉಂಟಲ್ಲ ಅದನ್ನು ಕಟ್ಟಿಂಗ್ ಮಾಡ್ಕೋತಾ ಇದ್ದೀನಿ. ಅಂದರೆ ಹೊರಗಡೆ ಒಳಗಡೆ ಆ ಥರ ಇತ್ತು, ಅದಕ್ಕೋಸ್ಕರ ಟಕ್ಸ್ ಪಾಯಿಂಟ್ ನಾನಿಲ್ಲಿ ಫೋಲ್ಡ್ ಮಾಡಿದೆ. ಕರೆಕ್ಟಾಗಿ ನೀವು ಕಟ್ಟಿಂಗ್ ಮಾಡೋದು ಕರೆಕ್ಟಾಗಿದೆಯಾ ಈ ಥರ ಬರಬೇಕು. ಒಂದು ಅರ್ಧ ಇಂಚ್ ಮಾತ್ರ ಎಕ್ಸ್ಟ್ರಾ ಇದೆ, ನಾನು ಅರ್ಧ ಇಂಚೇ ತೊಗೊಂಡಿದ್ದು, ಅಷ್ಟೇ ಎಕ್ಸ್ಟ್ರಾ ಇದೆ. ಇಲ್ಲಿ ಟಕ್ಸ್ ಆಡ್ದಾದ್ಮೇಲೆ ಒಂದು ಸ್ವಲ್ಪ ಬಟ್ಟೆ ಕಡಿಮೆ ಆಗುತ್ತಲ್ವಾ, ಯೋಗ ಪಟ್ಟಿಗೆ ಕರೆಕ್ಟಾಗಿ ಈ ಥರ ಕೂರಬೇಕು. ಯೋಗ ಪಟ್ಟಿಗಿಂತ ಫ್ರಂಟ್ ಪಾರ್ಟು ಜಾಸ್ತಿನೇ ಇರಬೇಕು, ಆವಾಗ ಮಾತ್ರ ನಾವು ಕಟ್ಟಿಂಗ್ ಮಾಡ್ಕೊಂಡಿರೋದು ಮಾರ್ಕಿಂಗ್ ಮಾಡಿರೋದು ಕರೆಕ್ಟಾಗಿದೆ ಅಂತ. ಇಲ್ಲ ಅಂತ ಅಂದರೆ ಕರೆಕ್ಟಾಗಿಲ್ಲ ಅಂತ ನೆನ್ಪಿಟ್ಕೊಳ್ಳಿ. ಓಕೆ, ಇವಾಗ ನಾನು ಸ್ಲೀವ್ಸ್ ಕಟ್ಟಿಂಗ್ ಮಾಡ್ತಾಯಿದ್ದೀನಿ. ಇನ್ನು ಶಾರ್ಟ್ ಸ್ಲೀವ್ಸೇ ನಾನು ಹಾಕೋತಾ ಇರೋದು, ಅಂದರೆ ಕಟ್ಟಿಂಗ್ ಮಾಡ್ತಾ ಇರೋದು. ಲಾಂಗ್ ಸ್ಲೀವ್ಸ್ ಇಲ್ಲ. ಫಸ್ಟ್ನಲ್ಲಿ ಎದೆ ಸುತ್ತಳತೆ 4ನೇ ಭಾಗ 4 ಫೋಲ್ಡಿಂಗ್ ಫೋಲ್ಡ್ ಮಾಡಿಕೊಂಡೆ. ಅದಾದಮೇಲೆ ಫಸ್ಟ್ ಇಲ್ಲಿ ಒಂದು ಲೈನ ಡ್ರಾ ಮಾಡ್ತೀನಿ, ಯಾಕಂದರೆ ಬಟ್ಟೆನೂ ಕೂಡ ಉದ್ದ ತುಂಡ ಇದೆ ಇಲ್ಲಿ, ಅದಕ್ಕೋಸ್ಕರ ನೀಟಾಗಿ ಒಂದು ಲೈನ ಡ್ರಾ ಮಾಡಿಕೊಂಡೆ. ಅದಾದಮೇಲೆ ನಿಮಗೆ ಉದ್ದ ಎಷ್ಟು ಬೇಕೋ ಅಷ್ಟುದ್ದ ನೀವು ತೊಗೋಬೇಕು. ಓಕೆನಾ? ನನಗಿಲ್ಲಿ ನಮ್ಗೆ ಉದ್ದ ಎಷ್ಟು ಬೇಕು ಶಾರ್ಟ್ ಸ್ಲೀವ್ಸೇ ನಾನು ಸ್ಟಿಚಿಂಗ್ ಮಾಡ್ತಿರೋದು. 5 ಇಂಚ್ ಬೇಕು, 1 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ, 6 ಇಂಚು ಕಂಪ್ಲೀಟ್ ಆಗುತ್ತೆ. ಓಕೆ, ಇಲ್ಲಿ ತೋಳಿನ ಅಗಲ 6 ಇಂಚ್ ಪ್ಲಸ್ 1.5 ಇಂಚು ಎಕ್ಸ್ಟ್ರಾ ಮಾರ್ಜಿನು. ಉದ್ದ ಎಷ್ಟಿದೆಯೋ ಅದು ಮೆಡಲಲ್ಲಿ ನೀವು ಮಾರ್ಕಿಂಗ್ ಮಾಡಿಕೊಂಡು ಈ ಥರ ಒಂದು ಲೈನ್ ಡ್ರಾ ಮಾಡ್ಕೊಳ್ಳಿ. 1.5 ಇಂಚು ಎಲ್ಲ ಕಡೆ ನಾವು ಎಕ್ಸ್ಟ್ರಾ ಮಾರ್ಜಿನ್ ತೊಗೊಂಡಿದ್ದೀವಲ್ಲ, ಅಲ್ಲೂ ಕೂಡ 1.5 ಇಂಚು ಮಾರ್ಕಿಂಗ್ ತೊಗೊಳ್ಳಿ. ಈ ಒಂದು ಶೇಪರ್ ಉಂಟಲ್ಲ ಇದನ್ನು ಈ ಥರ ಇಟ್ಕೊಳ್ಳಿ. ಆ ಕಡೆ ಸೈಡು ಓಪನ್ ಇದೆ, ಅದಕ್ಕೋಸ್ಕರ ಇದು ಉಲ್ಟಾ ಬರ್ತಿದೆ, ಇಲ್ಲಾಂದರೆ ಸೀದಾ ಬರ್ತಿತ್ತು. ಓಕೆ, ಈ ಥರ ಶೇಪ್ ಕೊಡಿ. ಇದ್ರ ಲಿಂಕ್ ಬೇಕು ಅಂತ ಅಂದರೆ ನನಗೆ ಲಿಂಕ್ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ, ನಾನು ನಿಮಗೆ ಈ ಲಿಂಕ್ನ ಕಳಿಸ್ಕೊಡ್ತೀನಿ. ನಿಮಗೆ ಸ್ಲೀವ್ಸ್ ಕಟ್ಟಿಂಗ್ ಮಾಡೋ ಅಂಥ ಒಂದು ಶೇಪರ್ ಲಿಂಕ್ ಬೇಕು ಅಂದರೆ ಲಿಂಕ್ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡಿ. ಓಕೆ, ಇವಾಗ ಇದೇ ಥರ ನಾನು ಯಾವ ರೀತಿ ಕಟ್ಟಿಂಗ್ ಮಾಡಿದೆ ಅದೇ ಥರ ನೀವು ಪ್ರಾಪರಾಗಿ ಕಟ್ಟಿಂಗ್ ಮಾಡ್ಕೋಬೇಕು. ಓಕೆ, ಬಟ್ಟೆ ಬ್ಲೌಸ್ ಪೀಸಲ್ಲಿ ಕಡಿಮೆ ಇದ್ದಾಗ, ಕ್ರಾಸ್ ಇದ್ದಾಗ ಫಸ್ಟ್ ನಾವು ಕಟ್ಟಿಂಗ್ ಮಾಡಬೇಕಾಗಿರೋದು ಸ್ಲೀವ್ಸ್ ಕಟ್ಟಿಂಗ್ ಮಾಡ್ಕೊಬಿಡೋಣ. ಏಕೆಂದರೆ ತುಂಬ ಕ್ರಾಸ್ ಆಗಿದೆ ಬ್ಲೌಸ್ ಪೀಸು ಮತ್ತು ತುಂಬ ಚಿಕ್ಕದು ಕೂಡ, ಅದಕ್ಕೋಸ್ಕರ ನಾನು ಏನು ಮಾಡಿದೆ, ಫಸ್ಟ್ ನಾನು ಇಲ್ಲಿ ಸ್ಲೀವ್ಸ್ ಕಟ್ಟಿಂಗ್ ಮಾಡ್ಕೊತಿದ್ದೀನಿ. ಬಾರ್ಡರು, ಸೀರೆ ಬಾರ್ಡರ್ ಯಾವುದು ದೊಡ್ಡ ಭಾಗ ಇದೆಯೋ ಆ ಭಾಗ ಸ್ಲೀವ್ಸ್ ಕಟ್ಟಿಂಗ್ ಮಾಡ್ತೀನಿ. ನಂತರ ನಾನಿಲ್ಲಿ ಬ್ಯಾಕ್ ಪಾರ್ಟ್ ಕಟ್ಟಿಂಗ್ ಮಾಡ್ತೀನಿ, ಯಾಕೆಂದರೆ ಇದೆರಡೂ ಕೂಡ ತುಂಬ ಇಂಪಾರ್ಟೆಂಟು. ಫ್ರಂಟ್ಗೆ ಒಂದು ಸ್ವಲ್ಪ ಏನಾದರೂ ನಾವು ಬಟ್ಟೆ ಸಾಲ್ಟೇಜ್ ಆಯಿತು ಅಂದರೆ ನಾವು ಅಡ್ಜಸ್ಟ್ ಮಾಡ್ಬೋದು, ಏನೂ ಆಗೋಲ್ಲ. ಬಟ್ ಬ್ಯಾಕ್ ಪಾರ್ಟು ಮತ್ತು ಸ್ಲೀವ್ಸು ಪರ್ಫೆಕ್ಟಾಗಿರಬೇಕು. ಸ್ಲೀವ್ಸ್ ಆಯಿತು, ಬ್ಯಾಕ್ ಪಾರ್ಟ್ ಆಯಿತು. ಇವಾಗ ಉಳಿದಿರೋ ಬಟ್ಟೆಯಲ್ಲಿ ನಾನಿಲ್ಲಿ ಫಸ್ಟು ಸ್ಲೀವ್ಸ್ ಫ್ರಂಟ್ ಪಾರ್ಟ್ ಕಟ್ಟಿಂಗ್ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ಇನ್ನು ಉಳಿದಿರುತ್ತಲ್ವ ಬಟ್ಟೆ, ಅದರಲ್ಲಿ ಯೋಗ ಪಟ್ಟಿ ಕಟ್ಟಿಂಗ್ ಮಾಡ್ಕೋಬೇಕು. ಓಕೆ, ಇದು ಕೂಡ ಆಯಿತು. ಇವಾಗ ಯೋಗ ಪಟ್ಟಿ ಈ ಥರ ನೀವು ಕಟ್ಟಿಂಗ್ ಮಾಡ್ಕೊಳ್ಳಿ. ಏಕೆಂದರೆ ಡೈರೆಕ್ಟಾಗಿ ನೀವು ಕೆಲವ್ರು ಏನು ಮಾಡ್ತೀರಾ, ಬ್ಯಾಕ್ ಪಾರ್ಟು ಫ್ರಂಟ್ ಪಾರ್ಟು ಕಟ್ಟಿಂಗ್ ಮಾಡ್ಕೊಂಡು ಸ್ಲೀವ್ಸ್ಗೆ ಬಟ್ಟೆನೇ ಸಾಲಲ್ಲ, ಆ ಥರ ಮಾಡ್ಕೊಬಿಡ್ತೀರಾ. ಬಟ್ಟೆ ಕ್ರಾಸ್ ಆಗಿದ್ದಾಗ, ಚಿಕ್ಕದಿದ್ದಾಗ ಫಸ್ಟು ಈ ಥರ ಮೆಥಡ್ನ ನೀವು ಯೂಸ್ ಮಾಡಿ, ಖಂಡಿತ ಯಾವುದೇ ರೀತಿ ಪ್ರಾಬ್ಲಮ್ ಬರೋಲ್ಲ. ಏನಾದರೂ ಡೌಟ್ ಇತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮಗೆ ಯಾವ ಥರ ಬ್ಲೌಸ್ ಡಿಸೈನ್ ಬೇಕು ಮತ್ತು ಡ್ರೆಸ್ಸಲ್ಲಿ ಯಾವ ಪ್ಯಾಟರ್ನ್ ಬೇಕು ಕಮೆಂಟ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡಿ.